ಚಿತ್ರದುರ್ಗ ಜಿಲ್ಲೆಯ ರಾಂಪುರ ಓಂಕಾರೇಶ್ವರ ನಗರದ ಮುದುಕೇಶ್ವರ ದೇವಸ್ಥಾನ ಆವರಣದಲ್ಲಿ ನೂತನ ವರ್ಷದ ಹಿನ್ನೆಲೆಯಲ್ಲಿ ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಶುದ್ಧ ಕುಡಿಯುವ ನೀರು ಯೋಜನೆಗೆ ಶಾಸಕರಾದ ಎನ್ವೈ ಗೋಪಾಲಕೃಷ್ಣ ಚಾಲನೆ ಕೊಟ್ಟರು. ಈ ವೇಳೆ ಮಾತನಾಡಿದಂತಹ ಅವರು, ಈ ಪ್ರದೇಶದಲ್ಲಿ ಬಹುದಿನಗಳಿಂದ ಶುದ್ಧ ಕುಡಿಯುವ ನೀರಿನ ಬೇಡಿಕೆ ಇತ್ತು, ಅದು ಈಗ ಈಡೇರಿದೆ. ಸಾರ್ವಜನಿಕರು ಇನ್ನಷ್ಟು ಸಹಕಾರ ನೀಡಿದಲ್ಲಿ ಮುಂದಿನ ದಿನದಲ್ಲಿ ಹೆಚ್ಚಿನ ಅಭಿವೃದ್ಧಿ ಕಾಮಗಾರಿಗಳನ್ನ ಕೈಗೊಳ್ಳಲಾಗುತ್ತೆ ಅಂತ ಹೇಳಿದ್ರು. ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಹನುಮಂತಪ್ಪ, ಆರ್ಜಿ ಗಂಗಾಧರಪ್ಪ, ಬಿಪಿ ಜಯಪ್ರಕಾಶ್, ಶಿವಣ್ಣ, ಹರೀಶ್, ರವಿ, ಸಿದ್ದಬಸಪ್ಪ, ವಿಜಯ್ ಕುಮಾರ್, ಜಗದೀಶ್, ಭರತ್ ಕುಮಾರ್, ರವಿಕುಮಾರ್, ರೆಹಮತ್ತುಲ್ಲಾ, ಪಿಡಿಒ ಗುಂಡಪ್ಪ, ಆಪ್ತ ಸಹಾಯಕ ಶ್ರೀಕಾಂತ್ ಅವರು ಹಾಜರಾಗಿದ್ದರು. ನಾವು ನಮ್ಮ ಹೋರಾಟದ ಸಲುವಾಗಿ ಅವಾಗ ನಾನು 2014ರಲ್ಲಿ ನಾನು ಬಳ್ಳಾರಿಯಲ್ಲಿ MLA ಆಗಿದ್ದರು, ಇಲ್ಲಿರಲಿಲ್ಲ. ಆದರೂ ಕೂಡ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ರಘುಮೂರ್ತಿ ಮತ್ತು ಹೆಚ್ಚಾಂಜಿನವರು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಆದರು. ಅವಾಗ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ಚಿತ್ರದುರ್ಗ ಬಂದಂಥ ಸಂದರ್ಭದಲ್ಲಿ ಬಹಳ ಪ್ರಮುಖವಾಗಿ ನಾವು ಹೋಗಿ ಅವರ ಹತ್ರ ಬೇಡಿಕೆ ಇಟ್ಟಿವಿ. 3,500 ಕೋಟಿ ರೂಪಾಯಿ ಅವತ್ತು ಕ್ಯಾಬಿನೆಟ್ನಲ್ಲಿ ಇಟ್ಬಿಟ್ಟು ಹಿನ್ನೀರನ್ನ ತುಂಗಭದ್ರಾ ಹಿನ್ನೀರನ್ನ ಮತ್ತು ಈ 3 ತಾಲೂಕುಗಳಿಗೆ ಹಾಕಿಬಿಟ್ಟು ವ್ಯವಸ್ಥೆ ಮಾಡಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಲಿಂದ 800 ಕೋಟಿ ಅವತ್ತೇ ಸ್ಯಾಂಕ್ಷನ್ ಮಾಡಿ ಸಿದ್ದರಾಮಯ್ಯವರು ಬಳ್ಳಾರಿ ಈ ಚಿತ್ರದುರ್ಗ ಜಿಲ್ಲೆಯಲ್ಲಿ ವಾಗ್ದಾನ ಕೊಟ್ಟರು. ಅದರ ಪ್ರಕಾರ ಪೈಪ್ಲೈನ್ಗಳು ನಡೀತು. ಕೆಲವಾರು ತಮಗೆ ಗೊತ್ತಿರಬೇಕು, ಬಹಳಷ್ಟು ಆರ್ಡರ್ಸ್ ಬಂತು ಕಾಂಟ್ರಾಕ್ಟರ್ಗೆ, ಮೆಗಾ ವಾಟರ್ ಸ್ಕೀಮ್ನವರಿಗೆ, ಮೆಗಾ ವಾಟರ್ ಕಾಂಟ್ರಾಕ್ಟರ್ಗೆ ಬಹಳ ತೊಂದರೆ ಕೊಟ್ಟರು. ಅವತ್ತು ನಾನೇ ಅಲ್ಲಿ ಕರೆಸ್ಕೊಂಡು ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಹೋಗಿ ಅಲ್ಲಿ ಇನ್ಸ್ಪೆಕ್ಷನ್ ಮಾಡಿ, ಈ ಪಾಯಿಂಟಿಂದ ಆದರೆ ಇಷ್ಟೇ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇಷ್ಟು ನೀರಲ್ಲಿ ಬಳಕೆ ಆಗುತ್ತೆ, ಇಲ್ಲಿಂದ ನಮ್ಮ ತಾಲೂಕಿಗೆ ಹೋಗ್ತಕ್ಕಂಥ ಕೆಲಸ ಆಗುತ್ತೆ ಅಂತ. ನಾನು ಕೂಡ್ಲಿಗಿ ತಾಲೂಕಿನಲ್ಲಿ ಆ ನೀರಿನ JJM ವರ್ಕ್ ಮಾಡ್ತಾ ಇದ್ದಾರೆ ಈಗೀಗ. ಬಟ್ JJM ಮೂಲಕ ಕೊಡ್ತಕ್ಕಂಥ ಕೂಡ್ಲಿಗಿ ತಾಲೂಕಿನಲ್ಲಿ ಇಲ್ಲ. ಇದು ನಮ್ಮಲ್ಲಿ ಕರ್ನಾಟಕ ಅರ್ಬನ್ ವಾಟರ್ ಸ್ಯೂರೇಜ್ ಬೋರ್ಡ್ ಅಂತ ಹೇಳಿದ್ರೆ ಸಪರೇಟ್ ಆಗಿ ಅದನ್ನು ಬೇರೆ ಬೇರೆ ಮಾಡಿಕೊಟ್ಟು. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.